ಇವತ್ತು ನಾನು ನನ್ನ ಲಂಚ್ ಬಾಕ್ಸ್ ಐಡಿಯಾಸ್ ಮತ್ತು ಒಳ್ಳೆಯ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ, ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಅದರ ಜೊತೆಗೆ ಒಂದು ಲಂಚ್ ಬಾಕ್ಸ್ ರೆಸಿಪಿ ಕೂಡ ಇದೆ. ಅದರ ಜೊತೆಗೆ ನನ್ನ ಚೂಡಿ ಪೂಜೆಯ ಫ್ರೈಡೇ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಬಂದಿದ್ದೇನೆ. ಹಾಯ್ ಆಲ್, ದಿಸ್ ಇಸ್ ಸಂಧ್ಯಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ನನ್ನ ಯೂಟ್ಯೂಬ್ ಫ್ಯಾಮಿಲಿ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇದು ನನ್ನ ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಫಸ್ಟ್ ಶ್ರಾವಣ ಮಾಸದ ಫಸ್ಟ್ ಶುಕ್ರವಾರ ದಿನ ಮಾಡುವಂತಹ ಮತ್ತು ಪ್ರತಿ ಶುಕ್ರವಾರ ಭಾನುವಾರ ಮಾಡುವಂತಹ ಚೂಡಿ ಪೂಜೆಯ ಸಂಭ್ರಮದ ಕ್ಷಣಗಳನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಬಂದಿದ್ದೇನೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಮೋಟಿವೇಶನನ್ನು ಕೊಡುತ್ತೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಒಳ್ಳೆಯ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನೋಡಿಕೊಂಡು ಬರೋಣ. ತುಂಬಾ ಹೆಲ್ದಿ ಆದಂತಹ ರೆಸಿಪಿ, ಲಂಚ್ ಬಾಕ್ಸ್ಗೂ ಆಗುತ್ತೆ ಮತ್ತು ತುಂಬ ಹೆಲ್ದಿ ಕೂಡ ಹೌದು. ಯಾವುದೇ ಅಕ್ಕಿಯನ್ನು ಬಳಸದೆ ಮಾಡುವಂತಹ ರೆಸಿಪಿ, ಡಯಾಬಿಟಿಕ್ ಫ್ರೆಂಡ್ಲಿ ಮತ್ತು ವೆಯ್ಟ್ ಲಾಸ್ಗೆ ತುಂಬ ಪ್ರೋಟೀನ್ ದೋಸೆ ಅಂತಲೇ ಹೇಳ್ಬೋದು. ನಾನಿಲ್ಲಿ 3/4 ಕಪ್ಪಷ್ಟು ಹೆಸರು ಬೇಳೆ, 3/4 ಕಪ್ಪಷ್ಟು ಉದ್ದಿನ ಬೇಳೆ ಇವೆರಡನ್ನು ಹಾಕಿ ಚೆನ್ನಾಗಿ 2 ಗಂಟೆಗಳ ಕಾಲ ನೆನೆಸಿಡ್ತಾ ಇದ್ದೇನೆ. ಇದು ಬಂದು ಆ್ಯಕ್ಚುಲಿ ನೋ ಫರ್ಮೆಂಟೆಡ್ ದೋಸೆ. ನೀವು ಬೇಕಿದ್ರೆ ಅವತ್ತೇ ಬೆಳಗ್ಗೆ ನೆನೆಸ್ಬಿಟ್ಟು, ಅಂದರೆ ಹಿಂದಿನ ದಿನ ರಾತ್ರಿ ನೆನೆಸ್ಬಿಟ್ಟು ಮಾರ್ನಿಂಗ್ ಇದನ್ನು ರುಬ್ಬಿಕೊಂಡು ಇಮಿಡಿಯೇಟಾಗಿ ಮಾಡುವಂತಹ ದೋಸೆ ಇದು. ನಾನು ಮಾತ್ರ ಇದು ಥರ್ಸ್ಡೇನೆ ಮಧ್ಯಾಹ್ನ ಇದನ್ನು ನೆನೆಸ್ಬಿಟ್ಟು ಗ್ರೈಂಡರಲ್ಲಿ ಹಾಕಿ ಈವ್ನಿಂಗು ಈ ರೀತಿಯಾಗಿ ರುಬ್ಬಿಕೊಂಡು ಇಟ್ಕೋತಾ ಇದ್ದೇನೆ. ಫ್ರಿಜ್ಜಲ್ಲಿ ಇಟ್ಟರೆ ಏನೂ ಆಗೋದಿಲ್ಲ. ಸಾಲ್ಟ್ ಹಾಕೋದಕ್ಕಿಂತ ಮುಂಚೆನೇ ತೆಗೆದಿಟ್ಕೊತಾ ಇದ್ದೇನೆ. ಇವಾಗ ಒಂದು ಒಳ್ಳೆಯ ಲಂಚ್ ಬಾಕ್ಸ್ ರೆಸಿಪಿಯನ್ನು ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೊಂದು ಖಾರಕ್ಕೆ ಬೇಕಾಗಿರುವಂತಹ 4ರಿಂದ 5 ಹಸಿಮೆಣಸಿನಕಾಯಿಯನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ. ನಾವು ಮಾಡ್ತಾ ಇರೋದು ಸಬ್ಸಿಗೆ ಸೊಪ್ಪಿನ ಚಿತ್ರಾನ್ನ ಅಥವಾ ಸಬ್ಸಿಗೆ ಸೊಪ್ಪಿನ ರೈಸ್. ಯಾವುದೇ ರೀತಿ ಪಲಾವ್ ಥರ ಮಾಡ್ತಾ ಇಲ್ಲ ನಾನು. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಮತ್ತು ತುಂಬಾ ಫ್ಲೇವರ್ಫುಲ್ ರೈಸ್. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಎಲ್ರಿಗೂ ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ. ಖಂಡಿತ ಒಮ್ಮೆ ಮಾಡಿ ನೋಡಿ. ಇವಾಗ ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು. ಅದ್ರ ಜೊತೆಗೆ ಒಂದು ಅರ್ಧ ಚಮಚದಷ್ಟು ನಾನು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಎಲ್ಲ ಹಸಿ ಇದೆ, ಯಾವುದು ಹುರಿದಿಟ್ಕೊಂಡಿರುವಂಥದ್ದು ಅಲ್ಲ. ಈ ಸಬ್ಸಿಗೆ ಸೊಪ್ಪಿನಿಂದ ಪಲಾವ್ ಮೆಥಡಲ್ಲಿ ಕೂಡ ಮಾಡ್ತಾರೆ, ಆದರೆ ಆ ಥರ ಮಾಡೋದಾದರೂ ಕೂಡ ಮಾಡ್ಬೋದು. ಒಂದು ಡಿಫ್ರೆಂಟ್ ಆದ ರೈಸ್ ರೆಸಿಪಿ. ಇವಾಗ 1 ಚಮಚಕ್ಕಿಂತ ಜಾಸ್ತಿನೇ ನಾನು ಕಡಲೆಪಪ್ಪನ್ನು ಹಾಕೋತಾ ಇದ್ದೀನಿ. ಇವೆಲ್ಲವನ್ನು ಹಾಕಿದ ಮೇಲೆ ಇದಕ್ಕೆ ಒಂದು ನಾವು ತರಿಯಾಗಿದ್ದನ್ನು ರುಬ್ಬಿಕೊಳ್ಬೇಕು. ಪುಟಾಣಿಯ ಜೊತೆಗೆ 1-2 ಚಮಚದಷ್ಟು ಕಾಯಿ ತುರಿ ಕೂಡ ಹಾಕ್ಕೊಂಡಿದ್ದೀನಿ ನಾನು. ನನ್ನ ಹತ್ರ ಒಣ ಕೊಬ್ಬರಿ ತುರಿ ಇತ್ತು ಅಂತ ಅದನ್ನೇ ಹಾಕ್ಕೋತಾ ಇದ್ದೀನಿ. ಫ್ರೆಶ್ ಕಾಯಿ ತುರಿ ಕೂಡ ಹಾಕ್ಕೋಬೋದು. ಇದಕ್ಕೆ ನಾನು 1 ಹಿಡಿಯಷ್ಟು ಸಬ್ಸಿಗೆ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಸಬ್ಸಿಗೆ ಸೊಪ್ಪು ಇಷ್ಟು ಮಾತ್ರ ರುಬ್ಬಿಕೊಳ್ಳಿಕ್ಕೆ ಹಾಕ್ಕೊಂಡಿರುವಂಥದ್ದು. ಮಿಕ್ಕಿದ್ದು ನಾನು ಒಗ್ಗರಣೆಯಲ್ಲಿ ಹಾಕ್ಕೊಳ್ಳಿಕ್ಕಿದ್ದೇನೆ. ನೋಡಿ, ಈ ರೀತಿಯಾಗಿ ತರಿಯಾಗಿ ರುಬ್ಬಿಕೊಳ್ಬೇಕು. ಇವಾಗ 1 ಈರುಳ್ಳಿಯನ್ನು ಹೆಚ್ಕೋತಾ ಇದ್ದೇನೆ ಒಗ್ಗರಣೆ ಮಾಡಲಿಕ್ಕೆ. ಇದು ಒಳ್ಳೆಯ ಹೆಲ್ದಿ ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಖಂಡಿತ ಒಮ್ಮೆ ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಇವಾಗ ಇದು ಮಾಡಿಟ್ಕೊಂಡಿರುವಂತಹ ಮಿಕ್ಸಿಯಲ್ಲಿ ಮಾಡಿಟ್ಕೊಂಡಿರುವಂಥ ಖಾರವನ್ನು ನೀವು ಹಿಂದಿನ ದಿವಸವೇ ರಾತ್ರಿ ಈ ರೀತಿ ಮಾಡಿಟ್ಕೊಂಡು ಫ್ರಿಜ್ಜಲ್ಲಿ ಎತ್ತಿಡ್ಬೋದು. ನೆಕ್ಸ್ಟ್ ಡೇ ನಾವು ಒಗ್ಗರಣೆ ಮಾಡಿದರೆ ಕೆಲಸ ಮುಗೀತು. ಎಷ್ಟು ಕ್ವಿಕ್ಲಿ ಆಗಿ ಲಂಚ್ ಬಾಕ್ಸ್ ರೆಸಿಪಿ ರೆಡಿ ಆಗುತ್ತೆ. ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೇವೆ. ಎಣ್ಣೆ ಕಾದ ನಂತರ ಅರ್ಧ ಚಮಚದಷ್ಟು ಸಾಸಿವೆ ಚಟಪಟ ಅಂದ ಮೇಲೆ ಒಂದು ಅರ್ಧ ಚಮಚದಷ್ಟು ಉದ್ದಿನ ಬೇಳೆ ಮತ್ತು ಅರ್ಧ ಚಮಚದಷ್ಟು ಕಡಲೆಬೇಳೆ ಇವಿಷ್ಟನ್ನು ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. 2 ಕಡ್ಡಿ ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾ ಇದ್ದೇನೆ. ಅದಾಗಿ ಹೆಚ್ಚಿರುವಂತಹ ಈರುಳ್ಳಿ, 1 ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಜಾಸ್ತಿ ಈರುಳ್ಳಿ ಹಾಕಿದರೆ ಸಬಸಿಗೆ ಸೊಪ್ಪಿನ ಘಮವೇ ಹೋಗಿಬಿಡುತ್ತೆ. ಹಾಗಾಗಿ 1 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇವಾಗ ನಾವು ಮಾಡಿಟ್ಕೊಂಡಿರುವಂತಹ ಸಬ್ಸಿಗೆ ಸೊಪ್ಪಿನ ಖಾರವನ್ನು ಇದಕ್ಕೆ ಹಾಕ್ತಾ ಇದ್ದೇವೆ. ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ನಾವು ಖಾರ ಮಾಡಿರೋದು ಎಲ್ಲ ರಾ ಇತ್ತು. ಹಾಗಾಗಿ ಇದನ್ನು ಚೆನ್ನಾಗಿ 1-2-3 ನಿಮಿಷದಲ್ಲಿ ಇದು ಹಸಿ ವಾಸನೆ ಹೋಗುತ್ತೆ. ಇದಕ್ಕೆ ಇವಾಗ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ನಾವು ಇದನ್ನು ಮುಚ್ಚಳವನ್ನು ಮುಚ್ಚಿ ಒಂದು 5 ನಿಮಿಷ ಹಾಗೆ ಬೇಯಿಸ್ಕೊಂಡಿದ್ವಿ. ಅದಾದಮೇಲೆ ಇವಾಗ ಇನ್ನೊಂದು ಹಿಡಿ 2-3 ಹ್ಯಾಂಡ್ಫುಲ್ ಆಫ್ ಸಣ್ಣದಾಗಿ ಹೆಚ್ಚಿರುವಂತಹ ಸಬ್ಸಿಗೆ ಸೊಪ್ಪನ್ನು ಇಲ್ಲಿ ಹಾಕೋತಾ ಇದ್ದೀವಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಪ್ರೋಟೀನ್ಗೆ ಬೇಕಿದ್ರೆ ನೀವು ಫ್ರೋಝನ್ ಬಟಾಣಿ ಅಥವಾ ಫ್ರೆಶ್ ಹಸಿ ಬಟಾಣಿ ಅಥವಾ ಬೇಯಿಸ್ಕೊಂಡಿರುವಂತಹ ಬಟಾಣಿ, ಗ್ರೀನ್ ಬಟಾಣಿ ಕೂಡ ಹಾಕ್ಕೋಬೋದು, ಅಥವಾ ಬೇರೆ ಯಾವುದೇ ರೀತಿಯ ಕಾಳುಗಳನ್ನು ಇಲ್ಲಿ ಉಪಯೋಗಿಸ್ಕೋಬೋದು.
ಇವಾಗ ಇದನ್ನು ಮುಚ್ಚಿ ನಾವು ಇನ್ನೊಂದು 5 ನಿಮಿಷ ಹಾಗೆ ಬೇಯಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ. ಇದಕ್ಕೆ ಇವಾಗ ನಾವು ಬೇಯಿಸಿರುವಂತಹ ಅಲಸಂಡೆ ಕಾಳು ಒಂದು 2 ಚಮಚದಷ್ಟು, 2ರಿಂದ 3 ಚಮಚದಷ್ಟು ಅಲಸಂಡೆ ಕಾಳು ಬೇಯಿಸಿರುವಂಥದ್ದು ಪ್ರೋಟೀನ್ಗೆ ಅಂತ ಹಾಕ್ಕೋತಾ ಇದ್ದೀನಿ. ಮಕ್ಕಳ ಲಂಚ್ ಬಾಕ್ಸ್ಗೆ ಫೈಬರ್ ರಿಚ್ ಮತ್ತು ಪ್ರೋಟೀನ್ ರಿಚ್ ಇರಬೇಕು ಅಂತ ನಾನು ಆದಷ್ಟು ಟ್ರೈ ಮಾಡ್ತೀನಿ ಅವನಿಗೆ ಅದೇ ರೀತಿಯ ರೆಸಿಪಿಯನ್ನು ಮಾಡ್ಕೊಳ್ಳೋದಕ್ಕೆ. ಇವಾಗ ಇದನ್ನೆಲ್ಲವನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಮಸಾಲೆಯ ಖಾರ ರುಬ್ಕೊಳ್ಳುವಾಗ ನಾನು ಉಪ್ಪನ್ನು ಹಾಕಿರಲಿಲ್ಲ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು ಅಂತ ನಾನು ಇದಕ್ಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಮಾಡಿಟ್ಟಿರುವಂತಹ ಬಿಸಿ ಬಿಸಿ ಅನ್ನವನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಲೆಫ್ಟ್ ಓವರ್ ರೈಸಿಂದ ಕೂಡ ಇದನ್ನು ಮಾಡ್ಕೋಬೋದು. ಇವಾಗ ಲಂಚ್ ಬಾಕ್ಸ್ ಇರೋದ್ರಿಂದ ನಾನು ಫ್ರೆಶ್ ರೈಸನ್ನೇ ಪ್ರಿಫರ್ ಮಾಡ್ತೀನಿ. ಇವಾಗ ಇವೆಲ್ಲವನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮನೆ ಅಂತೂ ತುಂಬ ಸಬ್ಸಿಗೆ ಸೊಪ್ಪಿನಿಂದ ಘಮದಿಂದ ಕೂಡ್ತಾ ಇದೆ. ಫುಲ್ಲು ಘಮ ಹಡ್ಕೊಂಡಿದೆ ಕಿಚನ್ ಪೂರ್ತಿ. ಸಬ್ಸಿಗೆ ಸೊಪ್ಪು ಫ್ಲೇವರೇ ಬೇರೆ. ಎಲ್ಲ ರೈಸ್ ಮಿಕ್ಸ್ ಆಗಿದೆ. ಇವಾಗ ಇದನ್ನು ಮುಚ್ಚಿ ಒಂದು 3-4 ನಿಮಿಷ ಹಾಗೆ ಬಿಡೋಣ. ಇವಾಗ ನಾನು ಇನ್ನೊಂದು ಲಂಚ್ ಬಾಕ್ಸ್ ಮತ್ತು ಬ್ರೇಕ್ಫಾಸ್ಟ್ ರೆಸಿಪಿ ಉದ್ದಿನಬೇಳೆ ಮತ್ತು ಹೆಸರುಬೇಳೆ ದೋಸೆ ಅಂತ ಹೇಳಿದ್ದೆ. ಅದನ್ನು ಮಿಕ್ಸ್ ಮಾಡಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ನೀರನ್ನು ಕೂಡ ಸ್ವಲ್ಪ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಇದನ್ನು ಇವಾಗ ನಾನು ಇನ್ನೊಂದು ಲಂಚ್ ಬಾಕ್ಸ್ ಡಬ್ಬಿಗೆ ಕೂಡ ಹಾಕಲಿಕ್ಕಿದ್ದೇನೆ. ಇದು ನಾನ್ ಫರ್ಮೆಂಟ್ ದೋಸೆ ಆಗಿರೋದ್ರಿಂದ ಫರ್ಮೆಂಟೇಷನ್ ಇನ್ನೂ ಅಗತ್ಯ ಇರೋದಿಲ್ಲ. ಇದಕ್ಕೆ ರಾತ್ರಿ ನೀವು ನೆನೆಸಿದ್ರೆ ಮಾರ್ನಿಂಗ್ ಇದನ್ನು ರುಬ್ಬಿಕೊಂಡು ಮಾಡಲಿಕ್ಕೆ ಆಗ್ತದೆ. ಮತ್ತು ಉಪವಾಸದಲ್ಲಿ ಅಕ್ಕಿಯನ್ನು ಬಳಸದೆ ಕೂಡ ಇರೋದ್ರಿಂದ ನಾವು ಇದನ್ನು ಉಪವಾಸದಲ್ಲಿ ಕೂಡ ತಿನ್ಬೋದು. ನನಗೆ ಶುಕ್ರವಾರದ ಚೂಡಿ ಪೂಜೆ ಇರೋದ್ರಿಂದ ನಾನು ಇದನ್ನು ಮಾಡ್ಕೋತಾ ಇದ್ದೀನಿ. ಇದು ತುಂಬ ಸಾಫ್ಟಾಗಿ ಬರುವಂತಹ ದೋಸೆ. ನೀವು ಬೇಕಿದ್ದರೆ ಇದಕ್ಕೆ ಗರ್ಗರಿಯಾಗಿ ಬೇಕು ಅಂದರೆ ನಾನು 3/4 ಕಪ್ಪಷ್ಟು ಬೇಳೆ ಹಾಕಿದ್ದೆ. ಅದಕ್ಕೆ ನಾನು 1/4 ಕಪ್ಪಷ್ಟು ಬೇಕಿದ್ರೆ ನೀವು ಇದಕ್ಕೆ ದೋಸೆ ಅಕ್ಕಿನ ನೆನೆಸ್ಬಿಟ್ಟು ಅದನ್ನು ಕೂಡ ಇದಕ್ಕೆ ಹಾಕ್ಕೋಬೋದು. ಅಥವಾ ಅಕ್ಕಿ ಹುಡಿಯನ್ನು ಕೂಡ ಹಾಕಿ ಈ ರೀತಿ ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೋಬೇಕು. ಇವಾಗ ಹೆಂಚು ಕಾದಿದೆ. ಈ ಹಿಟ್ಟನ್ನು ರುಬ್ಬಿಕೊಳ್ಳುವಾಗ ನಾನು ಒಂದು 3 ಹಸಿಮೆಣಸಿನಕಾಯಿ ಮತ್ತು ಒಂದು ಅರ್ಧ ಚಮಚ ಜಿಂಜರ್ ಚಾಪ್ಡನ್ನು ಕೂಡ ಹಾಕಿದ್ದೇನೆ. ಅದನ್ನು ಚೆನ್ನಾಗಿ ರುಬ್ಬಿಕೊಂಡು ಮಾಡಿರುವಂಥದ್ದು. ಇವಾಗ ನಾನಿಲ್ಲಿ ಚಿಕ್ಕ ದೋಸೆಯನ್ನು ಹಾಕಿದ್ದೇನೆ. ನನ್ನ ಮಗನಿಗೆ ಲಂಚ್ ಬಾಕ್ಸಿಗೆ ಹಾಕೋದ್ರಿಂದ ಬೈಟ್ ಸೈಜಸ್ ಆಗಿ ಮಾಡ್ತಾಯಿದ್ದೇನೆ. ನೀವು ಬೇಕಿದ್ರೆ ದೊಡ್ಡ ದೋಸೆ ಕೂಡ ಹಾಕೋಬೋದು. ಇಲ್ಲಿ ಹೆಲ್ದಿ ಡಿಲಿಷಿಯಸ್ ಸಬ್ಸಿಗೆ ಸೊಪ್ಪಿನ ರೈಸ್ ರೆಡಿಯಾಗಿದೆ. ಇಲ್ಲಿ ನಾನು ಚಿಕ್ಕ ದೋಸೆಯ ಮೇಲೆ ಪೊಡಿ ಮಸಾಲ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ಪೊಡಿ ಮಸಾಲದ ರೆಸಿಪಿ ನನ್ನ ವ್ಲಾಗಲ್ಲಿ ಇದೆ. ವೆರಿ ಓಲ್ಡ್ ರೆಸಿಪಿ ಅಂತಲೇ ಹೇಳ್ಬೋದು. ನಾನು ಲಿಂಕನ್ನು ಬೇಕಿದ್ರೆ ಶೇರ್ ಮಾಡ್ತೀನಿ. ಇವಾಗ ಇದೆಲ್ಲ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಮೇಲ್ಗಡೆಯಿಂದ 1 ಚಮಚ ತುಪ್ಪ ಕೂಡ ಹಾಕಿ ನಾನು ಪ್ಯಾಕ್ ಮಾಡೋದು ಇದನ್ನು. ಇವಾಗ ನೋಡಿ ಎಲ್ಲ ದೋಸೆಯನ್ನು ಆರಾಮಾಗಿ ತೆಗಿಲಿಕ್ಕೂ ಬರ್ತಾ ಇದೆ. ಸೊ ಹೆಲ್ದಿ ಡೆಲಿಷಿಯಸ್ ಪ್ರೋಟೀನ್ ರಿಚ್ ದೋಸೆ ರೆಡಿ ಟು ಸರ್ವ್. ಇವಾಗ ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡ್ಕೊಳ್ಳೋಣ. ನಾನು ಡೈಲಿ ನನ್ನ ಮಗನ ಲಂಚ್ ಬಾಕ್ಸ್ ಐಡಿಯಾಸನ್ನು ಶಾರ್ಟ್ಸನ್ನು ನಾನು ಹಾಕ್ತಾನೆ ಇರ್ತೀನಿ. ಖಂಡಿತ ಒಮ್ಮೆ ಚೆಕ್ಔಟ್ ಮಾಡಿ. ಅದು ಕೂಡ ಡೈಲಿ ಹಾಕ್ತಾನೇ ಇರ್ತೀನಿ, ಮಂಡೇ ಟು ಫ್ರೈಡೇ. ಒಂದು ಬಾಕ್ಸಿಗೆ ಮಾಡಿಟ್ಕೊಂಡಿರುವಂತಹ ಬಿಸಿಯಾದ ದೋಸೆ ಕೂಡ ಹಾಕ್ತಾಯಿದ್ದೀನಿ. ಅದರ ಜೊತೆಗೆ ನಾರ್ಮಲ್ ಕಾಯಿ ಚಟ್ನಿಯನ್ನು ಮಾಡಿಟ್ಕೊಂಡಿದ್ದೀನಿ. ಅದರ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ಈ ಲಂಚ್ ಬಾಕ್ಸಲ್ಲಿ ಪ್ಯಾಕ್ ಮಾಡ್ತಾಯಿದ್ದೀನಿ ನಾನು. ನಮ್ಮ ಮಗನ ಸ್ಕೂಲ್ ಬೇಗಿರೋದ್ರಿಂದ ಅವನು ಒಂದು ಬ್ರೇಕ್ಫಾಸ್ಟ್ ಏನು ಮಾಡ್ಕೊಂಡು ಹೋಗಲ್ಲ, ಸುಮ್ಮನೆ ರಾಗಿ ಮಾಲ್ಟ್ ಕೊಟ್ಕೊಂಡು ಹೋಗ್ತಾನೆ. ಹಾಗಾಗಿ ಅವನಿಗೆ ಬ್ರೇಕ್ಫಾಸ್ಟ್ಗೆ ಅಂತಲೇ ಒಂದು ಬ್ರೇಕ್ ಇರುತ್ತೆ. ಅದಕ್ಕೋಸ್ಕರ ನಾನು ಇದು ಬ್ರೇಕ್ಫಾಸ್ಟ್ಗೆ ದೋಸೆ ಚಟ್ನಿ ಮತ್ತು ಲಂಚ್ ಬಾಕ್ಸ್ಗೆ ಸಬ್ಸಿಗೆ ಸೊಪ್ಪಿನ ಅನ್ನವನ್ನು ಹಾಕ್ತಾಯಿದ್ದೇನೆ. ನನ್ನ ಮಗನಿಗಂತೂ ಈ ರೈಸ್ ತುಂಬಾ ಇಷ್ಟ ಆಯಿತು. ಪೂರ್ತಿಯಾಗಿ ಖಾಲಿಯಾಗಿ ಬಂದಿತ್ತು. ಇವಾಗ ಮೇಲ್ಗಡೆಯಿಂದ ನಾನು 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಇವಾಗ ಲಾಸ್ಟ್ ಬಾಕ್ಸ್ ಅಂದರೆ ಡ್ರೈ ಸ್ನ್ಯಾಕ್ಸ್ಗೆ ನಾನು ಕೋಕೋನಟ್ ಕುಕ್ಕೀಸ್ ಮತ್ತು ಸ್ವಲ್ಪ ನಟ್ಸನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಪಿಸ್ತಾ ಬಾದಾಮಿ ಇಲ್ಲಿ ಹಾಕ್ತಾಯಿದ್ದೀನಿ. ನನ್ನ ಮಗನ ಲಂಚ್ ಬಾಕ್ಸ್ ರೆಡಿಯಾಗಿದೆ. ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಂತ ನಾನು ಭಾವಿಸ್ತೀನಿ. ನಮಗೆ ಬ್ರೇಕ್ಫಾಸ್ಟ್ಗೆ ಅಂತ ನಾನು ಈ ದೊಡ್ಡದು ಈ ರೀತಿಯಾಗಿ ದೋಸೆಯನ್ನು ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ನಾರ್ಮಲ್ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೇನೆ. ಇದು ನಮ್ಮ ಬ್ರೇಕ್ಫಾಸ್ಟ್ ಪ್ಲೇಟ್. ನೋಡಿ ಎಷ್ಟು ಚೆನ್ನಾಗಿ ಬಂತು ದೋಸೆ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾನಿವಾಗ ಚೂಡಿಯನ್ನು ಕಟ್ಕೊಳ್ತಾ ಇದ್ದೇನೆ. ಚೂಡಿಯನ್ನು ಕಟ್ಟೋದಕ್ಕೆ ನಾನು ತುಂಬಾ ಕಲರ್ಫುಲ್ ಆದಂಥ ಒಂದು 3 ಹೂವನ್ನು ನಿನ್ನೆ ಮಾರ್ಕೆಟಿಂದ ತೆಗೆದುಕೊಂಡು ಬಂದಿದ್ದೆ. ಮತ್ತು ಅದ್ರ ಜೊತೆಗೆ ಗರಿಕೆ ಒಂದು 5 ಗರಿಕೆಯನ್ನು ಹಾಕಿಬಿಟ್ಟು ಹೂವು ಅವೈಲೇಬಲ್ ಯಾವುದಿರುತ್ತೆ ಅದನ್ನು ಹಾಕಿಬಿಟ್ಟು ನಾವು ಇದನ್ನು ಕಟ್ಕೊಳ್ಳುವಂಥದ್ದು. ಟ್ರೆಡಿಷ್ನಲಿ ಮಾಡೋದಾದರೆ ಅದ್ರ ಜೊತೆಗೆ ತುಂಬ ತರಹದ
ಎಲೆಗಳನ್ನು ಹಾಕಿ ನಾವು ಟ್ರೆಡಿಷ್ನಲಿ ಅದೇ ಥರ ಮಾಡ್ಕೊಳ್ಳೋ ಅಂಥದ್ದು. ಇಲ್ಲಿ ಬೆಂಗಳೂರಲ್ಲಿ ಅದೇ ರೀತಿಯಾಗಿ ಮಾಡ್ಕೊಳ್ಳಿಕ್ಕೆ ಹೋದರೆ ಎಲ್ಲ ಅವೈಲೇಬಲ್ ಇರೋದೇ ಇಲ್ಲ. ಹಾಗಾಗಿ ನಾನು ಒಂದು 5 ಗರಿಕೆ ಮತ್ತು ಈ ರೀತಿ ಹೂವನ್ನು ಬಿಡಿ ಬಿಡಿ ಆದಂಥ ಹೂವನ್ನು ಚೆನ್ನಾಗಿ ಈ ರೀತಿಯಾಗಿ ಕಟ್ಕೊಂಡು ನನ್ನ ಪೂಜೆಯ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದೀನಿ. ನನ್ನ ಶುಕ್ರವಾರದ ಚೂಡಿ ಪೂಜೆಯನ್ನು ನಾನು ಮುಗಿಸ್ಕೊಳ್ತಾ ಇದ್ದೀನಿ. ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಮತ್ತೆ ಸಿಗೋಣ ಮತ್ತಷ್ಟು ವ್ಲಾಗಲ್ಲಿ, ಮತ್ತಷ್ಟು ರೆಸಿಪೀಸ್ಗಳೊಂದಿಗೆ, ಮತ್ತಷ್ಟು ರೂಟೀನೊಂದಿಗೆ, ಮತ್ತಷ್ಟು ವಿಷಯಗಳೊಂದಿಗೆ. ಅಲ್ಲಿಯವರೆಗೂ ಹೆಲ್ದಿಯಾಗಿರಿ, ಖುಷಿಯಾಗಿರಿ. ಮತ್ತು ನಾನು ಹೊಸದೊಂದು ಇನ್ಸ್ಟಾ ಪೇಜನ್ನು ಓಪನ್ ಮಾಡಿದ್ದೀನಿ, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.